ನಮಸ್ಕಾರ. ಭಾರತದ ಇತಿಹಾಸ ಅಂದಾಗ ನಮ್ಗೆ ಸಾಮಾನ್ಯವಾಗಿ ಮೌರ್ಯರು, ಗುಪ್ತರು ಹೀಗೆ ದೊಡ್ಡ ದೊಡ್ಡ ಹೆಸರುಗಳು ನೆನಪಿಗೆ ಬರುತ್ತೆ. ಆದ್ರೆ ಇವರ ನಡುವೆ ದಕ್ಷಿಣ ಮತ್ತು ಮಧ್ಯ ಭಾರತವನ್ನ ಸುಮಾರು 5 ಶತಮಾನಗಳ ಕಾಲ ಆಳಿದ ಒಂದು ಅತ್ಯಂತ ಪ್ರಬಲ ಸಾಮ್ರಾಜ್ಯ ಇತ್ತು. ಬನ್ನಿ, ದಖ್ಖನ್ ಪ್ರಸ್ಥಭೂಮಿಯ ಮೊದಲ ಸಾಮ್ರಾಜ್ಯ ನಿರ್ಮಾಪಕರಾದ ಶಾತವಾಹನರ ರೋಚಕ ಕಥೆಯನ್ನ ಇವತ್ತು ತಿಳಿದುಕೊಳ್ಳೋಣ. ಯೋಚಿಸಿ ನೋಡಿ, ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯ ಅಂದ್ರೆ ಮೌರ್ಯರ ಪತನದ ನಂತರ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಒಂದು ದೊಡ್ಡ ರಾಜಕೀಯ ಶೂನ್ಯ ಉಂಟಾಗಿತ್ತು. ಆ ಶೂನ್ಯವನ್ನ ತುಂಬಿ ಸುಮಾರು 450 ವರ್ಷಗಳ ಸುದೀರ್ಘಕಾಲ ಆಳ್ವಿಕೆ ನಡೆಸಿದವರು ಯಾರು? ಈ ಪ್ರಶ್ನೆಗೆ ಉತ್ತರವೇ ಶಾತವಾಹನರು. ಸರಿ, ಹಾಗಾದ್ರೆ ಆ ಶೂನ್ಯವನ್ನ ತುಂಬಿದ್ದು ಯಾರು ಅನ್ನೋದ್ರಿಂದ ಶುರು ಮಾಡೋಣ. ಮೌರ್ಯರ ನಂತರದ ಆ ಅಸ್ಥಿರತೆಯ ಕಾಲದಲ್ಲಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಒಂದು ಹೊಸ ಶಕ್ತಿ ಹೇಗೆ ಹುಟ್ಕೊಳ್ತು, ಹೇಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸ್ಥಾಪಿಸ್ತು ಅನ್ನೋದನ್ನ ಮೊದಲು ನೋಡೋಣ. ಯಾವುದೇ ರಾಜವಂಶದ ಹೆಸರಲ್ಲೇ ಆದರೆ ಶಕ್ತಿಯ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ ಅಲ್ವಾ? ಹಾಗಾದ್ರೆ ಈ ಶಾತವಾಹನ ಅನ್ನೋ ಹೆಸರಿನ ಅರ್ಥವಾದ್ರೂ ಏನು? ಇದು ಒಂದು ಪ್ರಾಕೃತ ಪದ. ಇತಿಹಾಸಕಾರರು ಹೇಳೋ ಪ್ರಕಾರ ಶಾತ ಅಂದ್ರೆ 100 ಮತ್ತು ವಾಹನ ಅಂದ್ರೆ ಕುದುರೆ. ಇದು ಅವರ ಅಶ್ವಸೈನ್ಯ ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನ ಸೂಚಿಸುತ್ತೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಇವರನ್ನ ಶಾಸನಗಳಲ್ಲಿ ಆಂಧ್ರರು ಅಂತಾನೂ ಉಲ್ಲೇಖಿಸಲಾಗಿದೆ. ಯಾವುದೇ ದೊಡ್ಡ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಬೇಕೇ ಬೇಕು. ಶಾತವಾಹನರ ಆ ಅಡಿಪಾಯ ಹಾಕಿದ್ದು ಈ 3 ಪ್ರಮುಖ ರಾಜರು. ಮೊದಲು ಸಿಮುಖ ವಂಶವನ್ನ ಸ್ಥಾಪಿಸಿದ. ಅವನ ನಂತರ ಬಂದ ಕೃಷ್ಣ ರಾಜ್ಯವನ್ನ ಪಶ್ಚಿಮಕ್ಕೆ ವಿಸ್ತರಿಸಿದ. ಆದ್ರೆ ಈ ಸಾಮ್ರಾಜ್ಯದ ನಿಜವಾದ ವೈಭವಕ್ಕೆ ಮುನ್ನುಡಿ ಬರೆದವನು ಮೊದಲನೇ ಶಾತಕರ್ಣಿ. ಆತ ಅಶ್ವಮೇಧ ಯಾಗ ಮಾಡಿ ತನ್ನ ಸಾರ್ವಭೌಮತ್ವವನ್ನ ಇಡೀ ಜಗತ್ತಿಗೆ ಸಾರಿದ. ಆ ಮೂಲಕ ಸಾಮ್ರಾಜ್ಯಕ್ಕೆ ಒಂದು ಗಟ್ಟಿಯಾದ ನೆಲೆಯನ್ನ ಒದಗಿಸಿದ. ಸರಿ, ಅಡಿಪಾಯತೋ ಭದ್ರವಾಯ್ತು. ಆದ್ರೆ ಈ ರಾಜವಂಶದ ಅತ್ಯಂತ ಶ್ರೇಷ್ಠ ರಾಜನ ಯುಗಕ್ಕೆ ಹೋಗೋಣ. ಒಂದು ಕಾಲದಲ್ಲಿ ಕಳೆದು ಹೋಗಿದ್ದ ಶಾತವಾಹನರ ವೈಭವವನ್ನ ಮರಳಿ ತಂದು ಸಾಮ್ರಾಜ್ಯವನ್ನ ಅದರ ಉತ್ತುಂಗಕ್ಕೆ ಕೊಂಡೊಯ್ದ ಆ ಮಹಾನ್ ದೊರೆಯ ಕಥೆಯಿದು. ಆತನ ಹೆಸರು ಗೌತಮಿಪುತ್ರ ಶಾತಕರ್ಣಿ. ಶಾತವಾಹನರ ಇತಿಹಾಸದಲ್ಲಿ ಒಂದು ಪ್ರಜ್ವಲಿಸುವ ನಕ್ಷತ್ರ ಅಂತಾನೆ ಹೇಳ್ಬೋದು. ಗೌತಮಿಪುತ್ರ ಶಾತಕರ್ಣಿಯ ಸಾಧನಗಳು ನಿಜಕ್ಕೂ ಅಸಾಧಾರಣ. ಆತ ಶಕರು, ಪಹ್ಲವರು, ಯವನರು ಹೀಗೆ ಎಲ್ಲಾ ವಿದೇಶಿ ಶಕ್ತಿಗಳನ್ನ ಸದೆಬಡೆದು ದಖ್ಖನ್ನಿಂದ ಹೊರಗಟ್ಟಿದ. ಪಶ್ಚಿಮ ಕ್ಷತ್ರಪರನ್ನಾತು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ. ಈ ಪ್ರಾಂತ್ಯದಲ್ಲಿ ತನ್ನದೇ ಆದ ಏಕಸ್ವಾಮ್ಯವನ್ನ ಸ್ಥಾಪಿಸಿದ. ಆದ್ರೆ ಅವನ ವಿಶೇಷತೆ ಇಷ್ಟಕ್ಕೆ ನಿಲ್ಲಲ್ಲ. ಅಂದಿನ ಕಾಲದಲ್ಲಿ ಅಂದ್ರೆ ಪಿತೃಪ್ರಧಾನ ಸಮಾಜದಲ್ಲಿ ತನ್ನ ತಾಯಿ ಗೌತಮಿಯ ಹೆಸರನ್ನ ತನ್ನ ಹೆಸರಿನ ಜೊತೆ ಸೇರಿಸಿಕೊಂಡ ಮೊದಲ ರಾಜ ಈತ. ಇದು ಅಂದಿನ ಸಮಾಜದಲ್ಲಿ ಮಹಿಳೆಯರಿಗೆ ಇದ್ದ ಸ್ಥಾನಮಾನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸುಳಿವು ಕೊಡುತ್ತೆ. ಅವನ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಈ ಒಂದು ಬಿರುದು ಸಾಕು. ನಾಸಿಕ್ ಶಾಸನದಲ್ಲಿ ಅವನನ್ನ ತ್ರಿಸಮುದ್ರ ತೋಯ ಪೀತ ವಾಹನ ಅಂತ ಹೊಗಳಲಾಗಿದೆ. ಇದರ ಅರ್ಥ ಏನು ಗೊತ್ತಾ? ಅವನ ಕುದುರೆಗಳು 3 ಸಮುದ್ರಗಳ ನೀರನ್ನ ಕುಡಿದಿದ್ವಂತೆ. ಅಂದ್ರೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ. ಇದು ಬರೀ ಕಾವ್ಯ ಅಲ್ಲ, ಅವನ ಸೈನ್ಯದ ಶಕ್ತಿ ಮತ್ತು ಸಾಮ್ರಾಜ್ಯದ ವಿಸ್ತಾರ ಎಷ್ಟಿತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಯುದ್ಧಗಳಲ್ಲಿ ಗೆದ್ದು ಸಾಮ್ರಾಜ್ಯ ಕಟ್ಟೋದು ಒಂದು ಕಡೆಯಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಮುನ್ನಡೆಸೋದು ಇನ್ನೊಂದು ಕಲೆ. ಶಾತವಾಹನರು ಬರೀ ಶ್ರೇಷ್ಠ ಯೋಧರಾಗಿರ್ಲಿಲ್ಲ, ಬದಲಾಗಿ ತುಂಬನೇ ಸಮರ್ಥ ಆಡಳಿತಗಾರರೂ ಆಗಿದ್ರು. ಬನ್ನಿ, ಅವರ ಆಡಳಿತ, ಆರ್ಥಿಕತೆ ಮತ್ತು ಸಮಾಜದ ವೈಭವ ಹೇಗಿತ್ತು ಅಂತ ಈಗ ನೋಡೋಣ. ಅವರ ಆಡಳಿತ ವ್ಯವಸ್ಥೆ ತುಂಬಾನೇ ಆರ್ಗನೈಸ್ಡ್ ಆಗಿತ್ತು. ಕೇಂದ್ರದಲ್ಲಿ ರಾಜನಿಗೆ ಸಹಾಯ ಮಾಡೋಕೆ ಅಮಾತ್ಯ, ಮಹಾಸೇನಾಪತಿ, ಮಹಾತಾಲವಾರಿಯಂತ ಅಧಿಕಾರಿಗಳಿದ್ರು. ಇಡೀ ರಾಜ್ಯವನ್ನ ಆಹಾರ ಅನ್ನೋ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಹಳ್ಳಿಗಳ ಮಟ್ಟದಲ್ಲಿ ಸ್ಥಳೀಯ ಸಭೆಗಳೇ ಆಡಳಿತ ನಡೆಸ್ತಿದ್ವು. ಈ ಒಂದು ವ್ಯವಸ್ಥೆಯೇ ಅವರ ಸುದೀರ್ಘ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿತ್ತು. ಒಂದು ಬಲಿಷ್ಠ ಆಡಳಿತ ಇದ್ರೆ ಸಹಜವಾಗಿಯೇ ಆರ್ಥಿಕತೆ ಕೂಡ ಪ್ರಬಲ ಆಗುತ್ತೆ. ದೇಶದೊಳಗೆ ನಗರಗಳ ನಡುವೆ ಒಂದು ದೊಡ್ಡ ವ್ಯಾಪಾರ ಜಾಲವನ್ನೇ ಹೆಣೆದಿದ್ದ ಶಾತವಾಹನರು ಸಮುದ್ರ ದಾಟಿಯೂ ತಮ್ಮ ಪ್ರಭಾವ ಬೀರಿದ್ರು. ಅವರ ಹಡಗುಗಳು, ಯೋಚನೆ ನೋಡಿ, ರೋಮನ್ ಸಾಮ್ರಾಜ್ಯದ ಜೊತೆ ವ್ಯಾಪಾರ ನಡೆಸ್ತಿದ್ವು. ಪ್ರತಿಷ್ಠಾನ, ಭರೂಚ್ನಂತಹ ಬಂದರುಗಳು ಅಂದಿನ ಅಂತಾರಾಷ್ಟ್ರೀಯ ವಾಣಿಜ್ಯದ ಪ್ರಮುಖ ಕೇಂದ್ರಗಳಾಗಿದ್ವು. ರಾಜಕೀಯ ಮತ್ತು ಆರ್ಥಿಕ ಶಕ್ತಿಯ ಆಚೆಗೆ ಒಂದು ಸಾಮ್ರಾಜ್ಯದ ನಿಜವಾದ ಪರಂಪರೆ ಉಳಿಯೋದೇ ಅದರ ಕಲೆ ಮತ್ತು ಸಂಸ್ಕೃತಿಯಲ್ಲಿ. ಶಾತವಾಹನರು ಈ ವಿಷಯದಲ್ಲೂ ಹಿಂದೆ ಬಿದ್ದಿರ್ಲಿಲ್ಲ. ಅವರ ಪ್ರೋತ್ಸಾಹ ಭಾರತದ ಕಲಾ ಇತಿಹಾಸದ ಮೇಲೆ ಹೇಗೆ ಒಂದು ಅಳಿಸಲಾಗದ ಛಾಪು ಮೂಡಿಸ್ತು ಅಂತ ಈಗ ನೋಡೋಣ.
ಅವರ ಒಂದು ದೊಡ್ಡ ಗುಣ ಅಂದ್ರೆ ಧಾರ್ಮಿಕ ಸಹಿಷ್ಣುತೆ. ರಾಜರುಗಳು ವೈದಿಕ ಯಜ್ಞಗಳನ್ನ ಮಾಡ್ತಿದ್ರು, ಆದರೆ ಅದೇ ಸಮಯದಲ್ಲಿ ಬೌದ್ಧ ಧರ್ಮಕ್ಕೂ ದೊಡ್ಡ ಪ್ರಮಾಣದಲ್ಲೇ ಆಶ್ರಯ ನೀಡಿದ್ರು. ಅವರು ಸ್ತೂಪಗಳು ಮತ್ತು ವಿಹಾರಗಳ ನಿರ್ಮಾಣಕ್ಕೆ ಕೊಟ್ಟ ಪ್ರೋತ್ಸಾಹದಿಂದಲೇ ಬೌದ್ಧ ಧರ್ಮ ದಕ್ಷಿಣ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂತು. ಅವರ ಕಲಾ ಪ್ರೋತ್ಸಾಹಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಅದು ಅಮರಾವತಿ ಶಿಲ್ಪಕಲೆ. ಶಾತವಾಹನರ ಆಶ್ರಯದಲ್ಲೇ ಅರಳಿದ ಈ ಒಂದು ವಿಶಿಷ್ಟ ಶೈಲಿ ಬುದ್ಧನ ಜಾತಕ ಕಥೆಗಳನ್ನ ಕಲ್ಲಿನಲ್ಲಿ ಜೀವಂತವಾಗಿಸಿತು. ಈ ಶಿಲ್ಪಗಳ ಸೌಂದರ್ಯ ಮತ್ತು ಕತೆ ಹೇಳೋ ಶೈಲಿ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದ್ರೆ ಇದು ಇಡೀ ಏಷ್ಯಾದ ಬೌದ್ಧಕರೆಗೆ ಒಂದು ದೊಡ್ಡ ಸ್ಫೂರ್ತಿಯಾಯಿತು. ಇಂತಹ ಒಂದು ಸಾಂಸ್ಕೃತಿಕ ಸುವರ್ಣಯುಗ ಹೇಗೆ ಸಾಧ್ಯವಾಯಿತು? ಎಲ್ಲದರ ಆರಂಭ ಪ್ರೋತ್ಸಾಹದಿಂದ. ರಾಜರು ಮತ್ತು ಶ್ರೀಮಂತ ವ್ಯಾಪಾರಿಗಳು ಧಾರ್ಮಿಕ ನಿರ್ಮಾಣಗಳಿಗೆ ಅಪಾರವಾಗಿ ಹಣ ಸಹಾಯ ಮಾಡಿದ್ರು. ಇದರಿಂದ ಅಮರಾವತಿ, ನಾಗಾರ್ಜುನಕೊಂಡದಂತಹ ಬೃಹತ್ ಬೌದ್ಧ ಕೇಂದ್ರಗಳು ನಿರ್ಮಾಣವಾದವು. ಕೊನೆಗೆ ಇದೇ ಕೇಂದ್ರಗಳು ಕಲಾವಿದರ ಆಶ್ರಯತಾಣಗಳಾಗಿ ಭಾರತದ ಇತಿಹಾಸದಲ್ಲಿಯೇ ಶ್ರೇಷ್ಠವಾದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜನ್ಮಕೊಟ್ಟು. ಯಾವುದೇ ಸಾಮ್ರಾಜ್ಯ ಶಾಶ್ವತ ಅಲ್ಲ. ಹಾಗೆಯೇ ಶಾತವಾಹನರ ಯುಗಕ್ಕೂ ಒಂದು ಅಂತ್ಯ ಬಂತು. ಈಗ ಅವರ ಪತನಕ್ಕೆ ಕಾರಣಗಳೇನು ಮತ್ತು ಅವರು ಇತಿಹಾಸದಲ್ಲಿ ನಮಗಾಗಿ ಬಿಟ್ಟುಹೋದ ಪರಂಪರೆ ಏನು ಅನ್ನೋದನ್ನ ನೋಡೋಣ. ಅವರ ಪತನಕ್ಕೆ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ಹಲವಾರು ಕಾರಣಗಳಿದ್ವು. ಶಕರಂತಹ ವಿದೇಶಿ ಶಕ್ತಿಗಳು ನಿರಂತರವಾಗಿ ದಾಳಿ ಮಾಡ್ತಿದ್ವು. ಜೊತೆಗೆ ಆಂತರಿಕ ಸಂಘರ್ಷಗಳು ಶುರುವಾದವು. ಸ್ಥಳೀಯ ಸಾಮಂತರು ಪ್ರಬಲರಾಗ್ತಾ ಹೋದಂತೆ ಕೇಂದ್ರಾಧಿಕಾರ ದುರ್ಬಲವಾಯಿತು. ಕೊನೆಗೆ ಈ ಮಹಾನ್ ಸಾಮ್ರಾಜ್ಯವು ಇಕ್ಷ್ವಾಕು, ವಾಕಾಟಕ, ಪಲ್ಲವರಂತಹ ಸಣ್ಣ ರಾಜ್ಯಗಳಾಗಿ ಒಡೆದುಹೋಯಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಇತಿಹಾಸದಲ್ಲಿ ಶಾತವಾಹನರ ಮಹತ್ವವಾದ್ರೂ ಏನು? ಯಾಕೆ ಅವರ ಬಗ್ಗೆ ನಾವು ತಿಳಿಬೇಕು? ಯಾಕಂದ್ರೆ ಅವರು ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಸಾಮ್ರಾಜ್ಯ ಕಟ್ಟಿದ ಮೊದಲಿಗರು. ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಸಾಂಸ್ಕೃತಿಕ ಸೇತುವೆ ಹಾಗೆ ಕೆಲಸ ಮಾಡಿದ್ರು. ಅವರ ಕಾಲ ಬೌದ್ಧ ಕಲೆಯ ಸುವರ್ಣಯುಗವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸ್ಥಾಪಿಸಿದ ಆಡಳಿತ ವ್ಯವಸ್ಥೆ ನಂತರ ಬಂದ ಅನೇಕ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಂದು ಮಾದರಿಯಾಯಿತು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಒಂದು ವೇಳೆ ಶಾತವಾಹನರು ಅನ್ನೋ ಒಂದು ಮಹಾನ್ ಸಾಮ್ರಾಜ್ಯವೇ ಇರ್ಲಿಲ್ಲ ಅಂದಿದ್ರೆ ದಕ್ಷಿಣ ಭಾರತದ ಇತಿಹಾಸದ ಚಿತ್ರಣ ಹೇಗಿರುತ್ತಿತ್ತು? ಅವರ ಕೊಡುಗೆ ಇಲ್ಲದೆ ಈ ಪ್ರದೇಶದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಬೆಳವಣಿಗೆ ಇದೇ ದಾರಿಯಲ್ಲಿ ಸಾಕ್ತಿತ್ತಾ? ಯೋಚಿಸಬೇಕಾದ ವಿಷಯ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.